ಪ್ರಿಯ ವೀಕ್ಷಕರಿಗೆ ಜಯ ಸರಸ್ವತಿ ವ್ಲಾಗಿಗೆ ಸ್ವಾಗತ. ಈಗ ನಾನು ಆಲೂಗಡ್ಡೆ ಬೋಂಡವನ್ನು ಮಾಡಲು ಹೊರಟಿದ್ದೇನೆ. ಈಗ ನನ್ನ ಮಗ ಮಾಡ್ತಾನೆ, ನಾನು ಅದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ, ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಬೇಯಿಸಿದ ಹಾಲು ಸುಮಾರು ಅರ್ಧ kg ಇದೆ, ಮತ್ತು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೋಬೇಕು, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರುವುದು, ಟೊಮೊಟೊ, ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹಾಕಿಕೊಳ್ಳಿ. ನಿಮಗೆ ಅದಕ್ಕಿಂತ ಕಮ್ಮಿ ಹಾಕೋಬೇಕು ಅಂದರೂ ಹಾಕ್ಕೊಳ್ಳಿ. ಮತ್ತು ಪುಡಿ ಮಾಡಿದಂತಹ ಅಜ್ವೈನ್ ಓಂಕಾಳು, ಮತ್ತು ಸ್ವಲ್ಪ ಅರಿಶಿಣ, ಮತ್ತು ಒಗ್ಗರಣೆಗೆ ಬೇಕಾಗಿರುವಂಥದ್ದು ಇಂಗು ಸ್ವಲ್ಪ, ಉಪ್ಪು, ನಮಗೆ ಬ್ಯಾಟರ್ಗೂ ಬೇಕಾಗುತ್ತೆ, ಮತ್ತು ಇದಕ್ಕೆ ಆಲೂಗಡ್ಡೆ ಪಲ್ಯ ಮಾಡುವುದಕ್ಕೂ ಬೇಕಾಗುತ್ತೆ ಉಪ್ಪು. ಮತ್ತು ಇದು ಬ್ಯಾಟರ್ ಮಾಡಲಿಕ್ಕೆ ಕಡಲೆ ಹಿಟ್ಟು, ಚನ ಹಿಟ್ಟು, ಮತ್ತು ಇದು ಚಾಟ್ ಮಸಾಲ ಒಂಚೂರು ಹಾಕ್ಕೊಳ್ಳೋದು ರುಚಿಗೆ ತಕ್ಕಷ್ಟು. ನಿಮಗೆ ಬೇಡದಿದ್ದರೆ ಸ್ಕಿಪ್ ಮಾಡಿಕೊಳ್ಳಿ, ಬೇಕಾದರೆ ಗರಂ ಮಸಾಲೆ ಹಾಕ್ಕೊಳ್ಳಿ, ಅದು ನಿಮಗೆ ಸೇರಿದ್ದು. ನೋಡಿ, ಒಗ್ಗರಣೆಗೆ ಇಷ್ಟಿದೆ, ಆಯಿತಾ. ನಂತರದ ಲೆವೆಲಲ್ಲಿ ನಾನು ನಿಮಗೆ ತೋರಿಸ್ತೇನೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂತ ತೋರಿಸ್ತೇನೆ. ಇದು ಜಿಂಜರು ಪಲ್ಯದ ಜೊತೆಗೆ ಸೇರಿಸ್ಕೊಳ್ತೇವೆ, ಅದು ಭಾಳ ರುಚಿ ಕೊಡುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಆಯಿತಾ. ನೋಡಿ, ಪಲ್ಯಕ್ಕೆ ಒಗ್ಗರಣೆಯನ್ನು ಹಾಕಲಾಗಿದೆ, ಎಣ್ಣೆ ಜಾಸ್ತಿ ಹಾಕಬಾರ್ದು, ಆಯಿತಾ. ಆಲೂಗಡ್ಡೆ ಬೇಯಿಸಿ ಚೆನ್ನಾಗಿ ಒಂದು ಸ್ವಲ್ಪ ಬಣ್ಣ ಬರುವವರೆಗೂ ಈರುಳ್ಳಿ ಬಾಡಲಿ. ಅದಾದಮೇಲೆ ಆಲೂಗಡ್ಡೆ ಮ್ಯಾಶ್ ಮಾಡಬೇಕು. ಒಂದು ಚಿಟಿಕೆ ಅರಿಶಿಣ ಪುಡಿ ಕಡೆ ಹಾಕಿದ್ದೀವಿ, ಚಾಟ್ ಮಸಾಲ ಅದು ಒಂದು 2 ಚಿಟಿಕೆಯಷ್ಟು, 3 ಚಿಟಿಕೆ ಹಾಕಿದ್ದಾರೆ. ನಿಮಗೆ ಬೇಕಾದಷ್ಟು ನಿಮ್ಮ ರುಚಿಗೆ ಅನುಗುಣವಾಗಿ ಒಂದು 1/4 ಚಮಚ, ಚಿಕ್ಕ ಚಮಚದಲ್ಲಿ 1/4 ಚಮಚ ಅನ್ನಿ, ಅದಕ್ಕಿಂತ ಜಾಸ್ತಿ ಬೇಡ. ಇಂಗು ಹಾಕಿದೆ, ಉಪ್ಪು ಈಗ ಬಾಡುವುದಕ್ಕೋಸ್ಕರ ಸ್ವಲ್ಪ ಹಾಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲಾಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ಪಕ್ಕೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಕ್ಬೋದು ಅಷ್ಟೇ. ಅದು ನುಣ್ಣಗಾಗಬೇಕು, ಯಾಕೆಂದರೆ ಆಲೂಗಡ್ಡೆ ಪಲ್ಯ ಮಾಡಬೇಕಂದ್ರೆ ಸ್ಮ್ಯಾಶ್ ತಗೊಂಡು ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಇವಾಗ ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡೋಣಂತೆ. ಈಗ ಪಲ್ಯ ರೆಡಿಯಾಗಿದೆ. ಆಲೂ ಬೋಂಡಗೆ ಕಡಲೆ ಹಿಟ್ಟಿನ ಬ್ಯಾಟರ್ ಮಾಡ್ಕೊಳ್ಳೋಣ, ಆವಾಗ ನಿಮಗೆ ತೋರಿಸ್ತೀನಿ. ನೋಡಿ, ಒಂದು 300 ಗ್ರಾಮ್ಸ್ ಅಷ್ಟು, ಒಂದು 350 ಗ್ರಾಮ್ಸ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀವಿ. ಮತ್ತು ಇದು ಚಾಟ್ ಮಸಾಲ, ಅದು ಇಂಗು ಹಾಕಿರೋದು, ಏನು ಆಗಲ್ಲ. 2022 ಈಗ ಒಂದು 1/4 ಚಮಚಕ್ಕಿಂತ ಕಮ್ಮಿ ಚಾಟ್ ಮಸಾಲ, ಅರಿಶಿಣ ಕಲರ್ ಬರೋದಕ್ಕೆಂದು ಅರಿಶಿಣ, ಬೆರೆಸ್ಕೊಳ್ಳೋದಕ್ಕೆ ನೀರು ಇಟ್ಕೊಂಡಿದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಈಗ ಬೆರೆಸ್ಕೊಳ್ಳೋಣ, ತುಂಬ ನೀರಾಗಿ ಬೆರೆಸ್ಕೋಬಾರ್ದು. ಒಂದೇ ಒಂದು ಚಿಟಿಕೆಯಷ್ಟು ಕುಕ್ಕಿಂಗ್ ಸೋಡಾ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು, ಅಂದರೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬಾರ್ದು, ಸ್ವಲ್ಪ ತಿಕ್ಕಾಗಿರಬೇಕು ಬ್ಯಾಟರು. ಎಣ್ಣೆ ಎಳೆದು ಬಿಡುತ್ತೆ ಇಲ್ಲೇ ಹೋದರೆ. ನೋಡಿ, ಇವಾಗ ಒಂದು ಆಲೂ
ಅಲ್ಲೇದ ಉಂಡೆ ಹಾಕಿದ್ದೇನೆ ನೋಡಿ, ಈ ಥರ ಕವರ್ ಆಗಬೇಕು. ಕವರ್ ಆಗಬೇಕಂದ್ರೆ ನೀರಾಗಿದೆ, ಕವರು ಆಗಲ್ಲ, ಆಮೇಲೆ ಬಿಚ್ಚೋಗುತ್ತೆ. ಆಲೂ ಬೋಂಡ ಇಷ್ಟು ಮಾತ್ರ ಮಾಡಿದ್ದೀನಿ. ಇವಾಗ ಇನ್ನೊಂದು ಬಾರಿ, ಇನ್ನೂ 2 ಬಾರಿ ಆಗೋಷ್ಟಿದೆ, ಅದು ನಿಮಗೆ ತೋರಿಸ್ತೀನಿ. ಆದರೆ ಬ್ಯಾಟರ್ ಮಾತ್ರ ಗಟ್ಟಿಯಾಗಿ ಇಲ್ಲದೆ ಹೋದರೆ ಕಳಿಸ್ಕೊಡ್ಬೇಕು. ಅದು ಚೆನ್ನಾಗಿ ಗಮನಾಗಿರಲಿ. ಆಲೂ ಬೋಂಡದ ಒಂದು ಸೀಕ್ರೆಟ್ ಆಯಿತಾ. ಯಾವುದೇ ವೆಜಿಟೇಬಲಲ್ಲಿ ಮಾಡ್ಬೋದು. ಅಂದರೆ ಇದು ಕೋಸು ಪರ್ಟಿಕ್ಯುಲರ್ಲಿ ಕೋಸ್ನಲ್ಲೂ ಮಾಡ್ಬೋದು. ಆಲೂ ಬೋಂಡ ಮಾತ್ರ ಫೇಮಸ್ಸು. ನೋಡಿ, ಯಾವುದೇ ಆಗಲಿ ಕಳಿಸ್ಕೊಂಡಿಲ್ಲ. ಮತ್ತು ಹೈ ಫ್ಲೇಮಲ್ಲಿ ಇರಬಾರ್ದು, ಲೋ ಫ್ಲೇಮಲ್ಲೇ ಮಾಡಿಕೊಂಡು ಕೊನೆಗೆ ಅದು ಬೇಯದೇ ಇದ್ದಾಗ ಬೇಕಾದರೆ ಒಂದು ಸ್ವಲ್ಪ ಫ್ಲೇಮ್ ಇನ್ಕ್ರೀಸ್ ಮಾಡಿ ಮಾಡು. ಯಾವುದೇ ಅಡುಗೆ ಹೈ ಫ್ಲೇಮಲ್ಲಿ ಸಕ್ಸಸ್ ಆಗೋಲ್ಲ. ಇದು ಲೋ ಫ್ಲೇಮಲ್ಲೇ ಹಾಕ್ತಿದ್ದೀನಿ. ಈಗ ಆಲೂ ಬೋಂಡ ರೆಡಿಯಾಗಿದೆ ಆಯಿತಾ. ಅದ್ರ ಜೊತೆಗೆ ಗ್ರೀನ್ ಚಟ್ನಿ ಮಾಡಿದ್ದಾರೆ ನನ್ನ ಮಗ. ಎಲ್ಲ ಹೋಟೆಲ್ಸಲ್ಲಿ ಕೊಡ್ತಾರಲ್ಲ ಆ ಥರ. ಇನ್ನೊಂದು ಚಟ್ನಿ, ವೈಟ್ ಚಟ್ನಿ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗುತ್ತೆ. ಇದು ಜೆ ಸರಸ್ವತಿ ವ್ಲಾಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ದಿನ ನಾನು ಆಲೂ ಬೋಂಡ ಮಾಡಿ ನಿಮಗೆ ತೋರಿಸಿದ್ದೇನೆ. ಎಷ್ಟೊಂದು ದಿನದಿಂದ ತೋರಿಸ್ಬೇಕಂತಿದ್ದೆ. ಇನ್ನೂ ಎಷ್ಟೋ ಅಡುಗೆಗಳು ಪೆಂಡಿಂಗ್ ಇದೆ, ಆದರೆ ನನಗೆ ಸಮಯದ ಅಭಾವದಿಂದ ಮಾಡೋಕ್ಕಾಗಲಿಲ್ಲ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ವಂದನೆಗಳು.